ಎಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಕ್ ಹೊರಟಿರೋದು ಒಂದು ಮೋಟಾರ್ ಸೈಕಲ್ ಬ್ರ್ಯಾಂಡ್ನ ಕಥೆಯನ್ನ. ಆದ್ರೆ ಇದು ಬರೀ ಬೈಕ್ನ ಕಥೆ ಅಲ್ಲ, ನಿರಂತರವಾಗಿ ಉತ್ಪಾದನೆಯಲ್ಲಿರೋ ಜಗತ್ತಿನ ಅತ್ಯಂತ ಹಳೆಯ ಬ್ರ್ಯಾಂಡ್ ರಾಯಲ್ ಎನ್ಫೀಲ್ಡ್ನ ಉಳಿವಿಗಾಗಿ ನಡೆಸಿದ ಒಂದು ಮಹಾ ಹೋರಾಟದ ಕಥೆ ಇದು. ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಸುಮಾರು 2 ಸಲ ಮುಚ್ಚಿ ಹೋಗೋ ಹಂತಕ್ಕೆ ತಲುಪಿದ್ದ ಈ ಕಂಪನಿ ಸಾವಿನ ದವಡೆಯಿಂದ ಪಾರಾಗಿದಾದ್ರೂ ಹೇಗೆ? ಈ ಅದ್ಭುತವಾದ ಕಮ್ಬ್ಯಾಕ್ ಹಿಂದಿನ ಸೀಕ್ರೆಟ್ ಏನು? ಬನ್ನಿ ಈ ಕಥೆಯನ್ನ ಒಟ್ಟಿಗೆ ಬಿಡಿಸೋಣ. ಭಾಗ 1. ಒಂದು ಬ್ರಿಟಿಷ್ ದಂತಕಥೆ, ಗನ್ ಭಾಗಗಳಿಂದ ಶುರುವಾಗಿ ರಸ್ತೆಯ ರಾಜನಾಗುವವರೆಗೆ. ಈ ಇಡೀ ಕಥೆಯ ಬೇರುಗಳು ಇರೋದು ಇಂಗ್ಲೆಂಡ್ನಲ್ಲಿ. ಹಾಗಾಗಿ ಈ ಬ್ರ್ಯಾಂಡ್ನ ಆ ಪ್ರತಿಷ್ಠಿತ ಬ್ರಿಟಿಷ್ ಮೂಲದಿಂದಲೇ ನಮ್ಮ ಈ ಪಯಣವನ್ನ ಶುರು ಮಾಡೋಣ. ಯೋಚನೆ ಮಾಡಿ, ರಾಯಲ್ ಎನ್ಫೀಲ್ಡ್ನ ಪಯಣ ಶುರುವಾಗಿದ್ದು 1891ರಲ್ಲಿ. ಅದು ಒಂದು ಸೂಜಿ ತಯಾರಿಸೋ ಕಾರ್ಖಾನೆಯಾಗಿ. ಆದರೆ ಕೇವಲ 10 ವರ್ಷಗಳಲ್ಲಿ, ಅಂದರೆ 1901ರ ಹೊತ್ತಿಗೆ ತಮ್ಮ ಮೊದಲ ಮೋಟಾರ್ ಸೈಕಲ್ ಅನ್ನ ರೆಡಿ ಮಾಡಿದ್ರು. ಅಷ್ಟೇ ಅಲ್ಲ, ಮೊದಲನೇ ಮಹಾಯುದ್ಧದಲ್ಲಿ ಬೈಕ್ಗಳನ್ನು ಸಪ್ಲೈ ಮಾಡಿ 1932ರಲ್ಲಿ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ತಯಾರಾದ ಬುಲೆಟ್ ಅನ್ನು ಜಗತ್ತಿಗೆ ಪರಿಚಯಿಸಿದ್ರು. ರಾಯಲ್ ಎನ್ಫೀಲ್ಡ್ನ ಆ ಫೇಮಸ್ ಟ್ಯಾಗ್ಲೈನ್ ಇದೆಯಲ್ಲ, ಮೇಡ್ ಲೈಕ್ ಅ ಗನ್, ಅದು ಹೇಗ್ ಬಂತು ಗೊತ್ತಾ? ಈ ಕಂಪನಿ ಮೊದಲು ರಾಯಲ್ ಸ್ಮಾಲ್ ಆರ್ಮ್ಸ್ ಫ್ಯಾಕ್ಟರಿಗೆ ಗನ್ನಿನ ಬಿಡಿ ಭಾಗಗಳನ್ನ ಮಾಡ್ಕೊಡ್ತಿತ್ತು. ಅದೇ ನಿಖರತೆ, ಅದೇ ಗಟ್ಟಿತನವನ್ನ ತಮ್ಮ ಬೈಕ್ಗಳಲ್ಲೂ ತಂದ್ರು. ಈ ಘೋಷವಾಕ್ಯ ಅವರ ಕ್ವಾಲಿಟಿಗೆ ಇವತ್ತಿಗೂ ಸಾಕ್ಷಿಯಾಗಿ ನಿಂತಿದೆ. 2ನೇ ಮಹಾಯುದ್ಧದ ಟೈಮಲ್ಲಿ ಇವರ ಇನೋವೇಷನ್ ಯಾವ ಲೆವೆಲ್ಗಿತ್ತು ಅಂದ್ರೆ, ಅದಕ್ಕೆ ಈ ಫ್ಲೈಯಿಂಗ್ ಫ್ಲಿಯ ಒಂದು ಅದ್ಭುತ ಉದಾಹರಣೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಈ ಬೈಕನ್ನ ಪ್ಯಾರಾಶೂಟ್ ಮೂಲಕ ಸೈನಿಕರ ಜೊತೆ ಯುದ್ಧ ಭೂಮಿಗೆ ಇಳಿಸ್ತಿದ್ರು. ಇದು ಅವರ ಇಂಜಿನಿಯರಿಂಗ್ ಕೌಶಲ್ಯಕ್ಕೆ ಮತ್ತು ದೃಢತೆಗೆ ಜಗತ್ತಿನಾದ್ಯಂತ ದೊಡ್ಡ ಹೆಸರು ತಂದುಕೊಟ್ಟಿತು. ಭಾಗ 2. ಭಾರತೀಯ ಜೀವನಾಡಿ, ಒಂದು ಖಂಡಾಂತರ ಬದಲಾವಣೆ. ಇಲ್ಲಿಂದ ಕಥೆ ಒಂದು ದೊಡ್ಡ ಟ್ವಿಸ್ಟ್ ತಗೊಳುತ್ತೆ. ಬ್ರಿಟಿಷ್ ಬ್ರ್ಯಾಂಡ್ನ ಭವಿಷ್ಯ ಯುಕೆಯಿಂದ ಭಾರತದ ಕೈಗೆ ಹೇಗೆ ಬಂತು? ಆ ಒಂದು ಐತಿಹಾಸಿಕ ಕ್ಷಣವೇ ರಾಯಲ್ ಎನ್ಫೀಲ್ಡ್ಗೆ ಅಕ್ಷರಶಃ ಹೊಸ ಜೀವ ಕೊಟ್ಟಿದ್ದು. ಕೇವಲ ಒಂದೇ ಒಂದು ಸಂಖ್ಯೆ 800, ಇದೇ ನೋಡಿ ಎಲ್ಲವನ್ನೂ ಬದಲಾಯಿಸಿತು. 1955ರಲ್ಲಿ ನಮ್ಮ ಭಾರತ ಸರ್ಕಾರ ಗಡಿ ಪಹರೆಗಾಗಿ, ಸೈನ್ಯ ಮತ್ತು ಪೊಲೀಸರಿಗಾಗಿ 800 ಬುಲೆಟ್ ಬೈಕ್ಗಳಿಗೆ ಆರ್ಡರ್ ಕೊಡ್ತು. ಆ ಒಂದೇ ಒಂದು ಆರ್ಡರ್ ಭಾರತದಲ್ಲಿ ರಾಯಲ್ ಎನ್ಫೀಲ್ಡ್ ಉತ್ಪಾದನೆಗೆ ನಾಂದಿ ಹಾಡಿತು. ಎಂಥ ವಿಪರ್ಯಾಸ ಅಲ್ವಾ? ತಾಯಿ ಕಂಪನಿ ಅಂದ್ರೆ ಯುಕೆಯಲ್ಲಿದ್ದ ಫ್ಯಾಕ್ಟರಿ 1971ರಲ್ಲಿ ಬಾಗಿಲು ಮುಚ್ಚಿದ್ರೆ, ಭಾರತದಲ್ಲಿದ್ದ ಮಗ ಕಂಪನಿ ಉತ್ಪಾದನೆಯನ್ನ ಮುಂದುವರಿಸಿತು. ಒಂದ್ ರೀತಿ ಈ ಬ್ರಿಟಿಷ್ ದಂತಕಥೆಯನ್ನ ಉಳಿಸಿಕೊಂಡು ಬಂದ ಏಕೈಕ ಪಾಲಕನಾಗಿ ಭಾರತದ ಘಟಕ ಬದಲಾಯಿತು. ಸರಿ, ಬ್ರ್ಯಾಂಡ್ ಭಾರತದಲ್ಲಿ ಉಳಿತು ಅಂತ ನಿಟ್ಟುಸಿರು ಬಿಡೋ ಹಾಗೆ ಇರ್ಲಿಲ್ಲ. 80ರ ದಶಕದಲ್ಲಿ ಭಾರತದ ಮಾರುಕಟ್ಟೆಯಲ್ಲಿ ಇವರದ್ದೇ ಹವಾ ಇದ್ರೂ, ಜಪಾನ್ನಿಂದ ಬಂದ ಕಡಿಮೆ ಬೆಲೆಯ ಹೆಚ್ಚು ಮೈಲೇಜ್ ಕೊಡೋ ಬೈಕ್ಗಳ ಅಬ್ಬರದ ಮುಂದೆ ರಾಯಲ್ ಎನ್ಫೀಲ್ಡ್ ಮಂಕಾಗೋಕೆ ಶುರುವಾಯಿತು. ಇದು ಬ್ರ್ಯಾಂಡ್ನ 2ನೇ ಮತ್ತು ಬಹುತೇಕ ಮಾರಣಾಂತಿಕ ಬಿಕ್ಕಟ್ಟಾಗಿತ್ತು. ಭಾಗ 3. ಒಂದು ದೃಷ್ಟಿಯಿಂದ ಉಳಿಯಿತು, ಐಶರ್ ಪರಿವರ್ತನೆ. ಈಗ ಬರೋದು ಕಥೆಯ ಅತ್ಯಂತ ರೋಚಕ ಭಾಗ. ಬೂದಿಯಿಂದ ಎದ್ದು ಬಂದ ಫೀನಿಕ್ಸ್ ಹಕ್ಕಿಯಂತೆ ಈ ಕಂಪನಿಯ ಪುನರುತ್ಥಾನದ ಕತೆ ಶುರುವಾಗೋದೇ ಇಲ್ಲಿಂದ. ಐಶರ್ ಮೋಟಾರ್ಸ್ ಮತ್ತು ಅದರ ಹೊಸ ದೂರದೃಷ್ಟಿಯುಳ್ಳ ಸಿಇಒ ನೇತೃತ್ವದಲ್ಲಿ ನಡೆದ ಆ ಪರಿವರ್ತನೆಯನ್ನ ನೋಡೋಣ ಬನ್ನಿ. 90ರ ದಶಕದ ಹೊತ್ತಿಗೆ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಇಂಜಿನ್ಗಳು ನಂಬಿಕೆಗೆ ಅರ್ಹವಾಗಿರಲಿಲ್ಲ, ಬೈಕ್ ಸಿಕ್ಕಾಪಟ್ಟೆ ಭಾರ, ಆಮೇಲೆ ಆ ರೈಟ್ ಸೈಡ್ ಗಿಯರ್ ಶಿಫ್ಟರ್ ಹೇಳೋದೇ ಬೇಡ. ಒಟ್ನಲ್ಲಿ ಕಂಪನಿ ಸಂಪೂರ್ಣವಾಗಿ ಮುಳುಗೋ ಹಡಗಾಗಿತ್ತು, ತೀವ್ರ ನಷ್ಟದಲ್ಲಿತ್ತು. ಈ ಪುನರುತ್ಥಾನದ ಕಥೆಗೆ ಒಬ್ಬ ನಾಯಕನಿದ್ದಾನೆ, ಅವರೇ ಸಿದ್ಧಾರ್ಥ್ ಲಾಲ್. 2000ನೇ ಇಸ್ವಿಯಲ್ಲಿ, ಆಗ ಅವರಿಗೆ ಕೇವಲ 26 ವರ್ಷ. ಐಶರ್ ಬೋರ್ಡ್ ಮೀಟಿಂಗ್ನಲ್ಲಿ ಎಲ್ಲರೂ ರಾಯಲ್ ಎನ್ಫೀಲ್ಡ್ ಅನ್ನ ಮುಚ್ಚಿಬಿಡೋಣ ಅಂತ ನಿರ್ಧಾರ ಮಾಡಿದ್ರು. ಆಗ ಸಿದ್ಧಾರ್ಥ್ ಎದ್ದು ನಿಂತು ಹೇಳಿದ್ದು ಒಂದೇ ಮಾತು, ನನಗೊಂದು ಅವಕಾಶ ಕೊಡಿ. ಅವರ ಒಂದು ಧೈರ್ಯದ ಹೆಜ್ಜೆ ಇತಿಹಾಸವನ್ನೇ ಬದಲಾಯಿಸಿತು. ಅವರ ಪ್ಲಾನ್ ಸಿಂಪಲ್ ಆಗಿತ್ತು, ಆದ್ರೆ ತುಂಬಾ ಡೇರಿಂಗ್ ಆಗಿತ್ತು. ಮೊದಲು ಲಾಭ ತರದ ಐಶರ್ನ 13 ಬೇರೆ ಬಿಸ್ನೆಸ್ಗಳನ್ನು ಮಾರಾಟ ಮಾಡಿದ್ರು. ಆಮೇಲೆ ಸಂಪೂರ್ಣ ಗಮನ ಮತ್ತು ಸಂಪನ್ಮೂಲವನ್ನ ಕೇವಲ ಟ್ರಕ್ಗಳು ಮತ್ತು ರಾಯಲ್ ಎನ್ಫೀಲ್ಡ್ ಮೇಲೆ ಹಾಕಿದ್ರು. ಕೊನೆಗೆ, ಮತ್ತು ಇದು ತುಂಬಾ ಮುಖ್ಯ, ಬೈಕ್ಗಳನ್ನ ಆಧುನೀಕರಿಸೋಕೆ ಶುರು ಮಾಡಿದ್ರು. ಈ ಇಡೀ ಬದಲಾವಣೆಯ ಹೃದಯ ಭಾಗದಲ್ಲಿದ್ದಿದ್ದು 2008ರಲ್ಲಿ ಬಂದ UCE ಇಂಜಿನ್. ಇದೊಂದು ನಿಜವಾದ ಗೇಮ್ ಚೇಂಜರ್. ಆಯಿಲ್ ಲೀಕ್, ಪದೇ ಪದೇ ರಿಪೇರ್ ಮಾಡಿಸೋ ಸಮಸ್ಯೆಗಳೆಲ್ಲ ಬಹುತೇಕ ಇಲ್ಲದ ಹಾಗೇ ಆಯಿತು. ಆದರೆ ಆ ಬುಲೆಟ್ನ ಆತ್ಮವಾಗಿದ್ದ ಡಗ್ ಡಗ್ ಶಬ್ದ ಇದೆಯಲ್ಲ, ಅದನ್ನ ಮಾತ್ರ ಹಾಗೆಯೇ ಉಳಿಸ್ಕೊಂಡ್ರು. ಭಾಗ 4.
ಜಾಗತಿಕ ಪುನರಾಗಮನ, ಒಂದು ದೇಶೀಯ ಅವಶೇಷದಿಂದ ಜಾಗತಿಕ ಶಕ್ತಿ ಕೇಂದ್ರದವರೆಗೆ. ಇಲ್ಲಿಂದ ಶುರುವಾಗೋದು ರಾಯಲ್ ಎನ್ಫೀಲ್ಡ್ನ ವರ್ಲ್ಡ್ ಟೂರ್. ಭಾರತದಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡ ಮೇಲೆ ಈ ಬ್ರ್ಯಾಂಡ್ ಒಂದು ಪ್ರಮುಖ ಅಂತಾರಾಷ್ಟ್ರೀಯ ಆಟಗಾರನಾಗಿ ಹೇಗೆ ಬದಲಾಯಿತು ಅನ್ನೋದನ್ನ ನೋಡೋಣ. 2009ರಲ್ಲಿ ಬಂದ ಕ್ಲಾಸಿಕ್ 350 ಮಾರ್ಕೆಟ್ನಲ್ಲಿ ಒಂದು ಹೊಸ ಅಲೆಯನ್ನೇ ಸೃಷ್ಟಿಸಿತು. ಹೊಸ ನಂಬಿಕಸ್ಥ UCE ಇಂಜಿನ್ ಮತ್ತು ಹಳೆ ಕಾಲದ ಆ ರೆಟ್ರೋ ಲುಕ್ನ ಪರ್ಫೆಕ್ಟ್ ಕಾಂಬಿನೇಷನ್ ಇದು. ಜನರಿಗೆ ಎಷ್ಟರ ಮಟ್ಟಿಗೆ ಇಷ್ಟವಾಯಿತು ಅಂದ್ರೆ ಬೈಕ್ ಬುಕ್ ಮಾಡಿ ಡೆಲಿವರಿ ತಗೊಳ್ಳೋಕೆ 8ರಿಂದ 10 ತಿಂಗಳು ಕಾಯ್ಬೇಕಿತ್ತು. ನೀವೇ ಊಹಿಸ್ಕೊಳ್ಳಿ. ಕ್ಲಾಸಿಕ್ ಹಿಟ್ ಆಯ್ತು ಅಂತ ಅವರು ಸುಮ್ಮನೆ ಕೂರ್ಲಿಲ್ಲ. ಬೆಟ್ಟ ಗುಡ್ಡ ಹತ್ತೋರಿಗಾಗಿ ಹಿಮಾಲಯನ್ ತಂದ್ರು, ಸ್ಪೀಡ್ ಮತ್ತು ಪವರ್ ಬೇಕು ಅನ್ನೋರಿಗಾಗಿ ಇಂಟರ್ಸೆಪ್ಟರ್ 650 ತಂದ್ರು. ಹೀಗೆ ಬೇರೆ ಬೇರೆ ಬಗೆಯ ರೈಡರ್ಗಳಿಗಾಗಿ ಹೊಸ ಹೊಸ ಮಾಡೆಲ್ಗಳನ್ನ ತರುತ್ತಲೇ ಹೋದ್ರು. ಅವರ ಈ ತಾಂತ್ರಿಕ ಪಯಣವನ್ನ ನೋಡಿದ್ರೆ ಅವರ ಬೆಳವಣಿಗೆಯ ಕಥೆನೇ ಅರ್ಥ ಆಗುತ್ತೆ. ಹಳೆಯ ಕ್ಯಾಸ್ಟ್ ಐರನ್ ಎಂಜಿನ್ನಿಂದ ಶುರುವಾಗಿ ಕಂಪನಿಯನ್ನೇ ಉಳಿಸಿದ UCE ಎಂಜಿನ್, ಜಗತ್ತನ್ನೇ ಗೆದ್ದ 650 ಟ್ವಿನ್ ಮತ್ತು ಈಗಿನ ಲೇಟೆಸ್ಟ್ ಲಿಕ್ವಿಡ್ ಕೂಲ್ಡ್ ಶೆರ್ಪಾ 450ವರೆಗೆ ಈ ನಿರಂತರವಾದ ನಾವೀನ್ಯತೆನೇ ಅವರ ಯಶಸ್ಸಿನ ಹಿಂದಿರೋ ಅಸಲಿ ಶಕ್ತಿ. ಈ ಬೆಳವಣಿಗೆಯನ್ನು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. 2010ಕ್ಕಿಂತ ಮೊದಲು ಬಹುತೇಕ ಭಾರತಕ್ಕೆ ಮಾತ್ರ ಸೀಮಿತವಾಗಿದ್ದ ಈ ಬ್ರ್ಯಾಂಡ್ ಇಂದು ಜಗತ್ತಿನಾದ್ಯಂತ ಮಧ್ಯಮ ಗಾತ್ರದ ಬೈಕ್ ಮಾರುಕಟ್ಟೆಯಲ್ಲಿ ಹಾರ್ಲಿ ಡೇವಿಡ್ಸನ್, ಟ್ರಯಂಫ್ನಂತಹ ದೊಡ್ಡ ದೊಡ್ಡ ಕಂಪನಿಗಳಿಗೆ ಗಂಭೀರ ಸವಾಲಾಗಿ ನಿಂತಿದೆ. ಇದು ನಿಜಕ್ಕೂ ಒಂದು ಅದ್ಭುತವಾದ ಪರಿವರ್ತನೆ. ಹಾಗಾದ್ರೆ ಒಂದು ರೀತಿ ಕಥೆ ಶುರುವಾದ ಕಡೆಗೆ ವಾಪಸ್ ಬರ್ತಿದೆ ಅಲ್ವಾ? ಎರಡನೇ ಮಹಾಯುದ್ಧದ ಪ್ಯಾರಾಚೂಟ್ ಬೈಕ್ ಫ್ಲೈಯಿಂಗ್ ಫ್ಲಿಯಾದಿಂದ ಹಿಡಿದು ಭವಿಷ್ಯದಲ್ಲಿ ಬರಲಿರುವ ಅದೇ ಹೆಸರಿನ ಎಲೆಕ್ಟ್ರಿಕ್ ಬೈಕ್ವರೆಗೆ 130 ವರ್ಷಗಳಿಂದ ಎಲ್ಲ ಬಿರುಗಾಳಿಗಳನ್ನ ಎದುರಿಸಿ ನಿಂತಿರೋ ಈ ದಂತಕಥೆಯ ಮುಂದಿನ ಅಧ್ಯಾಯ ಏನಾಗಿರ್ಬೋದು? ಅದಕ್ಕೆ ಕಾಲವೇ ಉತ್ತರ ಹೇಳಬೇಕು.